Hello dear students and my dear friends, welcome back to Royce and Creations YouTube ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 8ನೇ ತರಗತಿಯ ಇಂಗ್ಲಿಷ್ ಮರುಸಿಂಚನದ ವರ್ಕ್ಶೀಟ್ ನಂಬರ್ 12, 13, 14 ಮತ್ತು 15ರ ಉತ್ತರಗಳನ್ನು ಸಂಪೂರ್ಣವಾಗಿ ಕಲಿಯೋಣ ಬನ್ನಿ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ವರ್ಕ್ಶೀಟ್ ನಂಬರ್ 12, ಟಾಪಿಕ್ ಪ್ರಿಪೊಸಿಷನ್ಸ್. ಆಕ್ಟಿವಿಟಿ 1, ರಿಸೈಟ್ ದ ರೈಮ್. ವೇರ್ ಇಸ್ ದ ಬಾಲ್, ಟೆಲ್ ಮಿ. ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಪದ್ಯವನ್ನು ನೀವು ಓದಿ. ನೆಕ್ಸ್ಟ್ ಆಕ್ಟಿವಿಟಿ ನಂಬರ್ 2, ಅಬ್ಸರ್ವ್ ದ ಪಿಕ್ಚರ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಪ್ರಿಪೊಸಿಷನ್ಸ್. ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರವನ್ನು ಅಬ್ಸರ್ವ್ ಮಾಡಿ ನಂತರ ನೀಡಿರುವಂಥ ಬ್ಲ್ಯಾಂಕ್ಸ್ಗಳನ್ನು ಪ್ರಿಪೊಸಿಷನ್ಗಳಿಂದ ಭರ್ತಿ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಉತ್ತರವನ್ನು ನಾವು ನೋಡೋದಾದರೆ ವಿದ್ಯಾರ್ಥಿಗಳೇ, ಮೊದಲನೆಯ ಪ್ರಶ್ನೆ, ದ ಕ್ಯಾಟ್ ಈಸ್ ಸಿಟ್ಟಿಂಗ್ ಇನ್ ದ ಬಾಕ್ಸ್. ಸೆಕೆಂಡ್ ಕ್ವೆಶನ್, ದ ಬುಕ್ ಈಸ್ ಆನ್ ದ ಟೇಬಲ್. ಈ ರೀತಿ ವಿದ್ಯಾರ್ಥಿಗಳೇ ನಾನು ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಭರ್ತಿ ಮಾಡಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಈ ಉತ್ತರಗಳನ್ನು ವಿದ್ಯಾರ್ಥಿಗಳೇ ಬರೆದುಕೊಳ್ಬೋದು. ನೆಕ್ಸ್ಟ್ ಆಕ್ಟಿವಿಟಿ ನಂಬರ್ 3, ಅಂಡರ್ಲೈನ್ ದ ಪ್ರಿಪೊಸಿಷನ್ಸ್ ಇನ್ ದ ಸೆಂಟೆನ್ಸಸ್ ಬಿಲೋ. ವಿದ್ಯಾರ್ಥಿಗಳೇ ಕೆಳಕಂಡಂಥ ಸೆಂಟೆನ್ಸ್ಗಳಲ್ಲಿ ಪ್ರಿಪೊಸಿಷನ್ಗಳನ್ನು ಅಂಡರ್ಲೈನ್ ಮಾಡಿ ಅಂತೇಳಿ ಕೇಳಿದ್ದಾರೆ. ಇಲ್ಲೂ ಕೂಡ ವಿದ್ಯಾರ್ಥಿಗಳು ನಾನು ಈಗಾಗಲೇ ಉತ್ತರಗಳನ್ನು ಅಂಡರ್ಲೈನ್ ಮಾಡಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಉತ್ತರಗಳನ್ನು ವಿದ್ಯಾರ್ಥಿಗಳೇ ಬರೆದುಕೊಳ್ಬೋದು. ನೆಕ್ಸ್ಟ್ ಆಕ್ಟಿವಿಟಿ ನಂಬರ್ 4, ಕಂಪ್ಲೀಟ್ ದ ಸೆಂಟೆನ್ಸಸ್ ವಿತ್ ಸೂಟೇಬಲ್ ಪ್ರಿಪೊಸಿಷನ್ಸ್ ಸೆಲೆಕ್ಟಿಂಗ್ ಫ್ರಮ್ ದ ಬ್ರ್ಯಾಕೆಟ್ಸ್ ಗಿವನ್ ಬಿಲೋ. ಇಲ್ಲಿ ವಿದ್ಯಾರ್ಥಿಗಳೇ ಈ ಬ್ರ್ಯಾಕೆಟ್ಸ್ನಲ್ಲಿ ಪ್ರಿಪೊಸಿಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಕಂಡಂಥ ಬ್ಲ್ಯಾಂಕ್ಸ್ಗಳನ್ನು ಸರಿಯಾದ ಪ್ರಿಪೊಸಿಷನ್ಗಳಿಂದ ತುಂಬಿ ಅಂತೇಳಿ ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ. ನಾನಿಲ್ಲಿ ವಿದ್ಯಾರ್ಥಿಗಳೇ ಉತ್ತರಗಳನ್ನು ಕೊಟ್ಟಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಈ ಉತ್ತರಗಳನ್ನು ಬರೆದುಕೊಳ್ಬೋದು. ನೆಕ್ಸ್ಟ್ ಆಕ್ಟಿವಿಟಿ ನಂಬರ್ 5, ಡಿಸ್ಕ್ರೈಬ್ ವೇರ್ ಯು ಸಿಟ್ ಇನ್ ಕ್ಲಾಸ್ ಯೂಸಿಂಗ್ ಪ್ರಿಪೊಸಿಷನ್ಸ್. ವಿದ್ಯಾರ್ಥಿಗಳೇ ಇಲ್ಲಿ ಕೆಲವು ಪ್ರಿಪೊಸಿಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಈ ಪ್ರಿಪೊಸಿಷನ್ಸ್ಗಳನ್ನು ಬಳಸ್ಕೊಂಡು ವಿದ್ಯಾರ್ಥಿಗಳೇ ನೀವು ಕ್ಲಾಸ್ನಲ್ಲಿ ಎಲ್ಲಿ ಕುಳಿತುಕೊಳ್ತೀರಾ ಅಂತೇಳಿ ನೀವು ಸೆಂಟೆನ್ಸ್ಗಳನ್ನು ರಚನೆ ಮಾಡಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಐ ಸಿಟ್ ಬಿಟ್ವೀನ್ ರಾಮು ಆ್ಯಂಡ್ ರಾಜು. ಐ ಸಿಟ್ ಬಿಸೈಡ್ ಕೇಶವ. I sit next to Rahul. Next one, I sit in front of Suma and Radha. ಈ ರೀತಿ ವಿದ್ಯಾರ್ಥಿಗಳೇ ನಿಮ್ಮ ಓನ್ ಸೆಂಟೆನ್ಸಸ್ಸನ್ನು ನೀವು ಕ್ರಿಯೇಟ್ ಮಾಡಿ ಇಲ್ಲಿ ಬರಿಬೋದು. ನೆಕ್ಸ್ಟ್ ವರ್ಕ್ಶೀಟ್ ನಂಬರ್ 13, ಟಾಪಿಕ್ ಗ್ರೀಟಿಂಗ್ಸ್. ಆಕ್ಟಿವಿಟಿ 1, ರೀಡ್ ದ ಕಾನ್ವರ್ಸೇಷನ್ ಬಿಲೋ ಆ್ಯಂಡ್ ಅಂಡರ್ಲೈನ್ ದ ಗ್ರೀಟಿಂಗ್ ಎಕ್ಸ್ಪ್ರೆಷನ್ಸ್. ಇಲ್ಲಿ ವಿದ್ಯಾರ್ಥಿಗಳೇ ಕೆಳಕಂಡಂಥ ಕಾನ್ವರ್ಸೇಷನನ್ನು ಓದಿ ನಂತರ ಸರಿಯಾದಂಥ ಗ್ರೀಟಿಂಗ್ ಎಕ್ಸ್ಪ್ರೆಷನ್ಸ್ಗಳನ್ನು ಅಂಡರ್ಲೈನ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ಸುಜಯ್, ಗುಡ್ ಮಾರ್ನಿಂಗ್ ಸಂಪತ್, ಹವ್ ಆರ್ ಯು? ಸಂಪತ್, ಗುಡ್ ಮಾರ್ನಿಂಗ್ ಸುಜಯ್, ಐ ಆಮ್ ಫೈನ್, ಹವ್ ಆರ್ ಯು? ಇಲ್ಲಿ ವಿದ್ಯಾರ್ಥಿಗಳೇ ಗುಡ್ ಮಾರ್ನಿಂಗ್ ಮತ್ತು ಹವ್ ಆರ್ ಯು, ಗುಡ್ ಮಾರ್ನಿಂಗ್, ಐ ಆಮ್ ಫೈನ್, ಹವ್ ಆರ್ ಯು ಈ ಸೆಂಟೆನ್ಸಸ್ಗಳು ಗ್ರೀಟಿಂಗ್ಸ್ ಎಕ್ಸ್ಪ್ರೆಷನ್ಸ್ ಆಗಿದ್ದಾವೆ. ನೆಕ್ಸ್ಟ್ ಸೆಂಟೆನ್ಸನ್ನು ನಾವು ನೋಡಿದಾಗ ನೈಸ್ ಟು ಮೀಟ್ ಯು ಹಿಯರ್ ಈ ಸೆಂಟೆನ್ಸ್ ಕೂಡ ಗ್ರೀಟಿಂಗ್ ಎಕ್ಸ್ಪ್ರೆಷನ್ ಆಗಿದೆ. ನೆಕ್ಸ್ಟ್ ಆಕ್ಟಿವಿಟಿ ನಂಬರ್ 2, ಸಮ್ ಎಕ್ಸ್ಪ್ರೆಷನ್ಸ್ ಆಫ್ ಗ್ರೀಟಿಂಗ್ಸ್ ಆರ್ ಗಿವನ್ ಹಿಯರ್, ಯೂಸ್ ದೆಮ್ ಆ್ಯಂಡ್ ಕಾನ್ವರ್ಸ್ ಇನ್ ಪೇರ್. ಇಲ್ಲಿ ವಿದ್ಯಾರ್ಥಿಗಳೇ ಕೆಲವು ಗ್ರೀಟಿಂಗ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇವುಗಳನ್ನು ನಿಮ್ಮ ಕಾನ್ವರ್ಸೇಷನ್ನಲ್ಲಿ ನೀವು ಬಳಸಿ ಅಂತೇಳಿ ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಕ್ಟಿವಿಟಿ ನಂಬರ್ 3, ಸಮ್ ಎಕ್ಸ್ಪ್ರೆಷನ್ಸ್ ಆಫ್ ಗ್ರೀಟಿಂಗ್ಸ್ ಆರ್ ಜಂಬಲ್ಡ್ ಹಿಯರ್, ಕರೆಕ್ಟ್ ದೆಮ್ ಆ್ಯಂಡ್ ರೈಟ್ ಇನ್ ದ ಬಾಕ್ಸ್. ಇಲ್ಲಿ ವಿದ್ಯಾರ್ಥಿಗಳೇ ಕೆಲವು ಗ್ರೀಟಿಂಗ್ಸ್ಗಳನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿರುವಂಥ ಪದಗಳು ಅದಲು ಬದಲಾಗಿದ್ದಾವೆ. ನೀವು ಇವುಗಳನ್ನು ಸರಿ ಮಾಡಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಮೊದಲನೆಯದನ್ನು ನೋಡಿದಾಗ ನೈಸ್ ಟು ಮೀಟ್ ಯು, ಸೆಕೆಂಡ್ ಒನ್ ಪ್ಲೀಸ್ ಟು ಮೀಟ್ ಯು, ಥರ್ಡ್ ಒನ್ ಗುಡ್ ಟು ಸಿ ಯು, ಫೋರ್ತ್ ಒನ್ ಪ್ಲೆಜರ್ ಟು ಮೀಟ್ ಯು, ಫಿಫ್ತ್ ಒನ್ ಹೌ ಇಸ್ ಇಟ್ ಗೋಯಿಂಗ್, ಸಿಕ್ಸ್ತ್ ಒನ್ ವಾಟ್ ಆರ್ ಯು ಡೂಯಿಂಗ್. ನೆಕ್ಸ್ಟ್ ವರ್ಕ್ಶೀಟ್ ನಂಬರ್ 14, ಟಾಪಿಕ್ ಅಜೆಕ್ಟಿವ್ಸ್. ಈ ಟಾಪಿಕ್ನಲ್ಲಿ ವಿದ್ಯಾರ್ಥಿಗಳೇ ನಾವು ಅಜೆಕ್ಟಿವ್ಸ್ ಬಗ್ಗೆ ತಿಳ್ಕೊಳ್ತೀವಿ. ಆಕ್ಟಿವಿಟಿ 1, ಲುಕ್ ಎಟ್ ದ ಪಿಕ್ಚರ್ಸ್ ಆ್ಯಂಡ್ ರೈಟ್ ದ ನೌನ್ಸ್ ವಿತ್ ಅಜೆಕ್ಟಿವ್ಸ್. ಇಲ್ಲಿ ವಿದ್ಯಾರ್ಥಿಗಳೇ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಬಳಸ್ಕೊಂಡು ವಿದ್ಯಾರ್ಥಿಗಳೇ ನೀವು ಸರಿಯಾದಂಥ ಅಜೆಕ್ಟಿವ್ಸ್ ಪದಗಳನ್ನು ಅದರ ನೌನ್ ಪದಗಳ ಜೊತೆ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ರೆಡ್ ಬೀಕ್. ಈ ರೀತಿ ವಿದ್ಯಾರ್ಥಿಗಳೇ ನಾವು ಉತ್ತರವನ್ನು ಬರೆಯೋದಾದರೆ ಗ್ರೀನ್ ಪ್ಯಾರೆಟ್, ಬ್ಲ್ಯಾಕ್ ಐಸ್, ಸ್ಟ್ರಾಂಗ್ ಲೆಗ್ಸ್. ನೆಕ್ಸ್ಟ್ ಬೆಕ್ಕಿನ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಚಿತ್ರವನ್ನು, ಅದರ ಬಗ್ಗೆ ಬರೆಯೋದಾದರೆ ಕ್ಯೂಟ್ ಕ್ಯಾಟ್, ಯೆಲ್ಲೋ ಫರ್, ಗೋಲ್ಡನ್ ಕ್ಯಾಟ್. ಈ ರೀತಿ ನಾವು ಬೆಕ್ಕಿನ ಬಗ್ಗೆ ಅಜೆಕ್ಟಿವ್ಸನ್ನು ಬರಿಬೋದು. ಇಲ್ಲಿ ಕೊಟ್ಟಿರುವಂಥ ಮೂರನೇ ಚಿತ್ರದ ಬಗ್ಗೆ ನಾವು ಅಜೆಕ್ಟಿವ್ಸನ್ನು ಬರೆಯೋದಾದರೆ ಬ್ಯೂಟಿಫುಲ್ ಹೌಸ್, ಸ್ಮಾಲ್ ಗಾರ್ಡನ್, ಗ್ರೀನ್ ಟ್ರೀಸ್.
ಆಕ್ಟಿವಿಟಿ 2 ಸೆಲೆಕ್ಟ್ ದ ಕರೆಕ್ಟ್ ಡಿಸ್ಕ್ರೈಬಿಂಗ್ ವರ್ಡ್ಸ್. ಇಲ್ಲಿ ವಿದ್ಯಾರ್ಥಿಗಳೇ ಬ್ರ್ಯಾಕೆಟ್ಸ್ನಲ್ಲಿ ಕೆಲವು ಡಿಸ್ಕ್ರೈಬಿಂಗ್ ವರ್ಡ್ಸನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ಸರಿಯಾದಂಥ ಉತ್ತರವನ್ನು ಆರಿಸಿ ಇಲ್ಲಿ ಕೊಟ್ಟಿರುವಂಥ ಬ್ಲ್ಯಾಂಕನ್ನು ಭರ್ತಿ ಮಾಡಬೇಕಾಗುತ್ತೆ. ಮೊದಲನೆಯದು ಶಿ ಈಸ್ ಅ ಬ್ಯೂಟಿಫುಲ್ ಗರ್ಲ್. ಸೆಕೆಂಡ್ ಒನ್ ನವೀನ್ ಈಸ್ ಅ ಸ್ಟ್ರಾಂಗ್ ಬಾಯ್. ಥರ್ಡ್ ಒನ್ ವಾಟರ್ ಈಸ್ ವೆರಿ ಟ್ರಾನ್ಸ್ಪರೆಂಟ್. ಫೋರ್ತ್ ಒನ್ ದ ಫುಲ್ ಮೂನ್ ಈಸ್ ರೌಂಡ್ ಇನ್ ಶೇಪ್. ನೆಕ್ಸ್ಟ್ ಆಕ್ಟಿವಿಟಿ ನಂಬರ್ 3 ಅಂಡರ್ಲೈನ್ ದ ಡಿಸ್ಕ್ರೈಬಿಂಗ್ ವರ್ಡ್ಸ್ ಇನ್ ದಿಸ್ ಪ್ಯಾಸೇಜ್. ಈ ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿರುವಂಥ ಪ್ಯಾಸೇಜ್ನಲ್ಲಿ ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಥವಾ ಅಬ್ಜೆಕ್ಟಿವ್ಸ್ ಪದಗಳನ್ನು ಅಂಡರ್ಲೈನ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ನಾನು ಉತ್ತರವನ್ನು ಅಂಡರ್ಲೈನ್ ಮಾಡಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಈ ಉತ್ತರಗಳನ್ನು ಬರೆದುಕೊಳ್ಬೋದು. ನೆಕ್ಸ್ಟ್ ಆಕ್ಟಿವಿಟಿ ನಂಬರ್ 4 ಯೂಸಿಂಗ್ ಡಿಕ್ಷನರಿ ಟ್ರೈ ಟು ಐಡೆಂಟಿಫೈ ಆಸ್ ಮೆನಿ ಡಿಸ್ಕ್ರೈಬಿಂಗ್ ವರ್ಡ್ಸ್ ಆಸ್ ಪಾಸಿಬಲ್. ಎಕ್ಸಾಂಪಲ್ ಟ್ರೀಸ್, ಬಿಗ್ ಟ್ರೀಸ್, ಟಾಲ್ ಟ್ರೀಸ್, ಗ್ರೀನ್ ಟ್ರೀಸ್. ಇಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ. ಅವುಗಳಿಗೆ ಸಂಬಂಧಪಟ್ಟಂಥ ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಥವಾ ಅಬ್ಜೆಕ್ಟಿವ್ಸ್ಗಳನ್ನು ನೀವು ಇಲ್ಲಿ ಕೊಟ್ಟಿರುವಂಥ ಬ್ಲ್ಯಾಂಕ್ಸ್ಗಳಲ್ಲಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಕ್ಲಾಸ್, ಇಂಟ್ರೆಸ್ಟಿಂಗ್ ಕ್ಲಾಸ್, ಸ್ಮಾಲ್ ಕ್ಲಾಸ್, ಚಾಲೆಂಜಿಂಗ್ ಕ್ಲಾಸ್, ಬೋರಿಂಗ್ ಕ್ಲಾಸ್. ಈ ರೀತಿ ವಿದ್ಯಾರ್ಥಿಗಳ ಫ್ಯಾಮಿಲಿ ಮತ್ತು ಗಾರ್ಡನಿನ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂಥ ಡಿಸ್ಕ್ರೈಬಿಂಗ್ ವರ್ಡ್ಸನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ನಾನು ಕೆಲವು ಉತ್ತರಗಳನ್ನು ವಿದ್ಯಾರ್ಥಿಗಳಲ್ಲಿ ಕೊಟ್ಟಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಇವುಗಳನ್ನು ಬರೆದುಕೊಳ್ಬೋದು ಅಥವಾ ನಿಮ್ಮ ಓನ್ ಆನ್ಸರನ್ನು ಬೇಕಾದರೂ ಇಲ್ಲಿ ಬರೀಬೋದಾಗಿರುತ್ತೆ. ನೆಕ್ಸ್ಟ್ ವರ್ಕ್ಶೀಟ್ ನಂಬರ್ 15 ಟಾಪಿಕ್ ಪಂಕ್ಚುಯೇಷನ್. ಆಕ್ಟಿವಿಟಿ 1 ಫಿಲ್ ದಿ ಅಪ್ರೋಪ್ರಿಯೇಟ್ ಪಂಕ್ಚುಯೇಷನ್ ಮಾರ್ಕ್ಸ್ ಫೌಂಡ್ ಇನ್ ಕಾಲಮ್ ಬಿ ವಿತ್ ದ ಸೆಂಟೆನ್ಸಸ್ ಆಫ್ ಕಾಲಮ್ ಎ. ಇಲ್ಲಿ ವಿದ್ಯಾರ್ಥಿಗಳೇ ಕಾಲಮ್ ಎ ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸಸ್ಗಳಿಗೆ ಪಂಕ್ಚುಯೇಷನ್ ಮಾರ್ಕನ್ನು ಹಾಕಿಲ್ಲ. ಅವುಗಳನ್ನು ಕಾಲಮ್ ಬಿ ಯಲ್ಲಿ ಕೊಟ್ಟಿದ್ದಾರೆ. ಯಾವುದ್ಯಾವುದು ಸರಿಯಾದಂಥ ಪಂಕ್ಚುಯೇಷನ್ ಮಾರ್ಕ್ ಅಂತೇಳಿ ಹುಡುಕಿ ಮ್ಯಾಚ್ ಮಾಡಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಸ್ಟಡಿ ದ ಚಾರ್ಟ್ ಶೋಯಿಂಗ್ ವೇರಿಯಸ್ ಪಂಕ್ಚುಯೇಷನ್ ಮಾರ್ಕ್ಸ್. ಇಲ್ಲಿ ವಿದ್ಯಾರ್ಥಿಗಳೇ ಸಿಂಬಲ್ಸ್, ನೇಮ್ ಮತ್ತು ಎಕ್ಸಾಂಪಲ್ಸನ್ನು ಪಂಕ್ಚುಯೇಷನ್ ಮಾರ್ಕ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಇವುಗಳನ್ನು ನೀವು ಓದ್ಕೊಳ್ಬೋದು. ನೆಕ್ಸ್ಟ್ ಆಕ್ಟಿವಿಟಿ 2 ರೀಡ್ ದ ಸೆಂಟೆನ್ಸಸ್ ಆ್ಯಂಡ್ ಕಂಪ್ಲೀಟ್ ವಿತ್ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ಸ್. ಇಲ್ಲಿ ವಿದ್ಯಾರ್ಥಿಗಳೇ ಈ ಕೆಳಕಂಡಂಥ ಸೆಂಟೆನ್ಸ್ಗಳನ್ನು ಓದಿ ನಂತರ ಇಲ್ಲಿ ಕೊಟ್ಟಿರುವಂಥ ಪಂಕ್ಚುಯೇಷನ್ ಮಾರ್ಕ್ಸ್ಗಳನ್ನು ಬಳಸ್ಕೊಂಡು ನೀವು ಆ ಸೆಂಟೆನ್ಸ್ಗಳನ್ನು ಭರ್ತಿ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ನೀವು ವಿಡಿಯೋವನ್ನು ಪಾಸ್ ಮಾಡಿ ವಿದ್ಯಾರ್ಥಿಗಳೇ ಈ ಉತ್ತರಗಳನ್ನು ಬರೆದುಕೊಳ್ಬೋದಾಗಿರುತ್ತೆ. ನೆಕ್ಸ್ಟ್ ಆಕ್ಟಿವಿಟಿ ನಂಬರ್ 3 ರೀರೈಟ್ ದ ಕ್ಯಾಪಿಟಲ್ಸ್ ವೆರೆವರ್ ನೆಸೆಸರಿ. ಇಲ್ಲಿ ವಿದ್ಯಾರ್ಥಿಗಳೇ ಈ ಸೆಂಟೆನ್ಸಸ್ಗಳಲ್ಲಿ ಕ್ಯಾಪಿಟಲ್ ಲೆಟರನ್ನು ಅವರು ಸ್ಮಾಲ್ ಲೆಟರ್ ಆಗಿ ಕೊಟ್ಟಿದ್ದಾರೆ. ನೀವು ಅವುಗಳನ್ನು ಐಡೆಂಟಿಫೈ ಮಾಡಿ ಎಲ್ಲೆಲ್ಲಿ ಕ್ಯಾಪಿಟಲ್ ಲೆಟರ್ಗಳನ್ನು ಬರೀಬೇಕು ಅಂತ ಅವಶ್ಯಕತೆ ಇದೆಯೋ ಅಲ್ಲಿ ಸರಿಯಾದಂಥ ಕ್ಯಾಪಿಟಲ್ ಲೆಟರ್ಸನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಫಾರ್ ಎಕ್ಸಾಂಪಲ್ ವಿ ರೀಚ್ಡ್ ಮುಂಬೈ ಎಸ್ಟರ್ಡೇ. ಇಲ್ಲಿ ಮುಂಬೈ ಅನ್ನೋದು ಒಂದು ಊರಿನ ಹೆಸರಾಗಿರೋದ್ರಿಂದ ಮೊದಲನೇ ಅಕ್ಷರ ಯಾವಾಗಲೂ ಕೂಡ ಕ್ಯಾಪಿಟಲ್ ಲೆಟರ್ ಆಗಿರಬೇಕಾಗುತ್ತೆ. ನೆಕ್ಸ್ಟ್ ಬೆಂಗಳೂರು ಇಸ್ ದ ಕ್ಯಾಪಿಟಲ್ ಆಫ್ ಕರ್ನಾಟಕ. ಇಲ್ಲಿ ಬೆಂಗಳೂರು ಅನ್ನೋ ಪದದಲ್ಲಿ ಬಿ ಅಕ್ಷರ ಕ್ಯಾಪಿಟಲ್ ಆಲ್ರೆಡಿ ಕೊಟ್ಟಿದ್ದಾರೆ. ಆದರೆ ಕರ್ನಾಟಕ ಎಂಬ ಹೆಸರಿನಲ್ಲಿ ಕೆ ಅಕ್ಷರ ಕ್ಯಾಪಿಟಲ್ ಲೆಟರ್ ಆಗಬೇಕಾಗಿತ್ತು, ಆದರೆ ಅವರು ಅದನ್ನು ಕೊಟ್ಟಿಲ್ಲ. ಈ ರೀತಿ ವಿದ್ಯಾರ್ಥಿಗಳೇ ನೀವು ವಿಡಿಯೋವನ್ನು ಪಾಸ್ ಮಾಡಿ ಇಲ್ಲಿ ಕೊಟ್ಟಿರುವಂಥ ಉತ್ತರಗಳನ್ನು ಬರೆದುಕೊಳ್ಳಿ. ನೆಕ್ಸ್ಟ್ ಆಕ್ಟಿವಿಟಿ ನಂಬರ್ 4 ಗಿವನ್ ಬಿಲೋ ಇಸ್ ಅ ಸ್ಮಾಲ್ ಪ್ಯಾರಾಗ್ರಾಫ್ ಆ್ಯಡ್ ಕ್ಯಾಪಿಟಲ್ ಲೆಟರ್ಸ್ ಆ್ಯಂಡ್ ಪಂಕ್ಚುಯೇಷನ್ ಮಾರ್ಕ್ಸ್ ವೇರೆವರ್ ನೆಸೆಸರಿ. ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಮತ್ತು ಪಂಕ್ಚುಯೇಷನ್ ಮಾರ್ಕ್ಸ್ಗಳನ್ನು ಕೊಟ್ಟಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಇಲ್ಲಿ ಸರಿಯಾದಂಥ ಕ್ಯಾಪಿಟಲ್ ಲೆಟರ್ಸ್ ಮತ್ತು ಪಂಕ್ಚುಯೇಷನ್ ಮಾರ್ಕ್ಸನ್ನು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ನಾನಿಲ್ಲಿ ಉತ್ತರವನ್ನು ಕೊಟ್ಟಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ವಿದ್ಯಾರ್ಥಿಗಳೇ ಆ ಉತ್ತರವನ್ನು ಬರೆದುಕೊಳ್ಬೋದು. ಈ ರೀತಿ ವಿದ್ಯಾರ್ಥಿಗಳೇ ನಾವು 8ನೇ ತರಗತಿಯ ಇಂಗ್ಲಿಷ್ ಮರುಸಿಂಚನದ ವರ್ಕ್ಶೀಟ್ ನಂಬರ್ 12ರಿಂದ 15ರವರೆಗಿನ ಉತ್ತರಗಳನ್ನು ಸಂಪೂರ್ಣವಾಗಿ ಕಲಿತಿದ್ದೇವೆ. ಈ ವಿಡಿಯೋ ವಿದ್ಯಾರ್ಥಿಗಳೇ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.